ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 17ರ ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ಈ ಏಪ್ರಿಲ್ 17ರ ನಂತರ ಈ ರಾಶಿಯವರ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ಶಿಕ್ಷಣ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ನೇಹಿತರೆ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳು ಸಿಂಹ ರಾಶಿಯವರಿಗೆ ಹೇಗಿತ್ತು, ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳ ಕೊನೆವರೆಗೂ ಕಾಣಲಿದ್ದೀರಿ ಎಂಬುದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ಎರಡು ವಿಭಿನ್ನ ಹಂತಗಳಲ್ಲಿ ಅನುಭವಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ತಿಂಗಳ ಆರಂಭದಲ್ಲಿಯೇ ಅಷ್ಟಮ ಶನಿ ಮತ್ತು ಏಪ್ರಿಲ್ 2ರಿಂದ ಅಷ್ಟಮ ಕುಜನು ಕೂಡ 8ನೇ ಮನೆಯಲ್ಲಿ ಅಡೆತಡೆಗಳ ಮನೆಯಲ್ಲಿ ಸಂಚರಿಸುವ ಕಾರಣ ನಿಮ್ಮ ಹಾದಿಯಲ್ಲಿ ಕಠಿಣ ಸವಾಲುಗಳು ಕೂಡ ಎದುರಾಗ್ತಾ ಬಂದಿದೆ. ನಿಮ್ಮ ಯೋಗಕಾರಕನಾದಂತಹ ಮಂಗಳನು 8ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರಿರೋದರಿಂದ ನೀವು ಅಡೆತಡೆಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಹೆಚ್ಚಿದ ಆತಂಕವನ್ನು ನೀವು ಎದುರಿಸ್ಬೋದು. ಗುಪ್ತ ಶತ್ರುಗಳು ತೊಂದರೆ ಉಂಟು ಮಾಡಲು ಸಕ್ರಿಯವಾಗಿ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈ ಏಪ್ರಿಲ್ 14ರಂದು ನಿಮ್ಮ ಲಗ್ನದ ಅಧಿಪತಿಯಾದಂತಹ ಸೂರ್ಯನು 9ನೇ ಮನೆಗೆ ಅಂದರೆ 9ನೇ ಮನೆಯ ಸ್ಥಾನಕ್ಕೆ ಬಾಗಿದ ಸ್ಥಾನಕ್ಕೆ ಪ್ರವೇಶವನ್ನು ಮಾಡುವ ಕಾರಣ ಕಗ್ಗತ್ತಲ ರಾತ್ರಿಯಲ್ಲಿ ಸೇರಿಕೊಂಡು ಬರುವಂತಹ ಬೆಳಕಿನ ಸೂರ್ಯೋದಯದಂತೆ ನಿಮ್ಮ ಜೀವನವು ಬಹಳಷ್ಟು ಸುಂದರವಾಗಿರಲಿದೆ. ಅದೃಷ್ಟವು ನಿಮ್ಮ ಪರವಾಗಿ ದೃಢವಾಗಿ ನಿಲ್ತು ಹೋಗ್ತದೆ. ಇದಕ್ಕೆ ಸೇರ್ಪಡೆಯಾಗುವಂತೆಯೇ ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು 10ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಚಲಿಸುವುದು ಕೂಡ ನಿಮಗೆ ಅತ್ಯುನ್ನತವಾದಂತಹ ವೃತ್ತಿಪರ ಸ್ಥಾನ ಮತ್ತು ಕೀರ್ತಿಯನ್ನು ನೀಡಲಿದೆ. ಮೊದಲ ವಾರದಲ್ಲಿಯೇ ತಾಳ್ಮೆಯಿಂದ ದಾಟಿಕೊಂಡ್ರೆ ಈ 2ನೇ ವಾರವು ನಿಮಗೆ ರಾಜಯೋಗವನ್ನು ತರ್ತಾ ಹೋಗ್ತದೆ. ಅದರಲ್ಲೂ ಈ ಏಪ್ರಿಲ್ 17ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಈ ಸಿಂಹರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಎನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮೀನ ರಾಶಿಯಲ್ಲಿ ಏಪ್ರಿಲ್ 2ರಂದು ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮಂಗಳನು ಹಠಾತ್ ಗಾಯಗಳು, ತಂದೆಯ ಆರೋಗ್ಯದ ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ಮತ್ತು ವ್ಯವಹಾರಗಳಲ್ಲಿ ವಿಳಂಬವನ್ನು ತರಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇರುವ ಕಾರಣ ಆರೋಗ್ಯ ಸಮಸ್ಯೆಗಳು, ಸಂಗಾತಿಯೊಂದಿಗೆ ವಿವಾದಗಳು ಮತ್ತು ಹಠಾತ್ ಅಡೆತಡೆಗಳು ಕೂಡ ಎದುರಾಗ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ಏಪ್ರಿಲ್ 14ರಂದೇ ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದೃಷ್ಟವು ಹೆಚ್ಚಾಗ್ತಾ ಹೋಗ್ತದೆ. ನಾಯಕತ್ವದ ಗುಣ, ದೀರ್ಘ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಒಲವು ಕೂಡ ಭಾರಿ ಯಶಸ್ಸನ್ನು ಈ ರಾಶಿಯವರಿಗೆ ತರಲಿದೆ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶುಕ್ರನು ಏಪ್ರಿಲ್ 19ರಿಂದ ತನ್ನ ರಾಶಿಯನ್ನು ಬದಲಾವಣೆಯನ್ನು ಮಾಡೋ ಕಾರಣ ವೃತ್ತಿಯಲ್ಲಿ ಕೀರ್ತಿಯನ್ನು ಕಾಣ್ತಾ ಬರ್ತೀರಿ. ಕಲಾವಿದರಿಗೆ ಹೊಸ ಹೊಸ ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ವ್ಯಾಪಾರದಲ್ಲಿ ತ್ವರಿತ ಬೆಳವಣಿಗೆಯನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಸ್ಥಿರವಾದ ಆರ್ಥಿಕ ಲಾಭಗಳ ಜೊತೆಗೆ ಹಿರಿಯರ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ. ಮಕ್ಕಳಿಂದ ಸಂತೋಷವನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕೆರಿಯರ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಏಪ್ರಿಲ್ ಮೊದಲ ವಾರದಲ್ಲಿ ಕಚೇರಿಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತ ಅಂತ ನಿಮಗೆ ಅನಿಸಿರ್ಬೋದು. 8ನೇ ಮನೆಯಲ್ಲಿ ಗ್ರಹಗಳ ಸಂಚಾರವೂ ಕೂಡ ಉಂಟಾಗಿರೋ ಕಾರಣ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದಂತಹ ಮನ್ನಣೆಯೂ ಕೂಡ ಸಿಗದಿರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅನಗತ್ಯವಾಗಿ ತಪ್ಪುಗಳನ್ನು ಹುಡುಕ್ಬೋದು. ಅದರಲ್ಲೂ ಗುಪ್ತ ಶತ್ರುಗಳು ನಿಮ್ಮ ಮೇಲುಗೈ ಸಾಧಿಸಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ.
ಈ ಅವಧಿಯಲ್ಲಿ ಯಾವುದೇ ನಿರ್ಣಾಯಕ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಬಲವಾಗಿ ಸಲಹೆಯನ್ನು ಈ ರಾಶಿಯವರು ನೀಡಬಹುದಾಗಿದೆ. ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಕರ್ಮಾಧಿಪತಿಯಾಗಿರತಕ್ಕಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನು 10ನೇ ಮನೆಯಲ್ಲಿ ಪ್ರವೇಶಿಸಿದ ತಕ್ಷಣ ನಿಮ್ಮ ವೃತ್ತಿ ಜೀವನವು ಭವ್ಯವಾದಂತಹ ತಿರುವನ್ನು ಪಡೆದುಕೊಳ್ತಾ ಬರುತ್ತದೆ. ಅದರಲ್ಲೂ ಈ ಏಪ್ರಿಲ್ 17ರ ನಂತರವೇ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಲವ್ಯ ಯೋಗದಂತಹ ಪರಿಣಾಮವನ್ನು ಕೂಡ ಸೃಷ್ಟಿಸಲಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಪ್ರಶಂಸಿಸಲಾಗ್ತಾ ಹೋಗ್ತದೆ. ಇದು ಬಡ್ತಿ ನಿರೀಕ್ಷಿಸುವಂಥವರಿಗೆ ಪರಿಪೂರ್ಣವಾದಂತಹ ಸಮಯವಾಗಿರಲಿದೆ. ಹೆಚ್ಚುವರಿಯಾಗಿ ಹೇಳಬೇಕಂತಂದರೆ ಏಪ್ರಿಲ್ 14ರಂದೆಯೇ 9ನೇ ಮನೆಯಲ್ಲಿ ಲಗ್ನದ ಅಧಿಪತಿಯಾದಂತಹ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ವಿದೇಶಿ ಅವಕಾಶಗಳು ಮತ್ತು ಬಯಸಿದಂತಹ ವರ್ಗಾವಣೆಯು ಸುಲಭವಾಗಿ ನಿಮ್ಮ ದಾರಿಗೆ ಬರಲಿದ್ದು ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ತಿಂಗಳ ಮೊದಲ 2 ವಾರಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು ಅಥವಾ ತೀವ್ರವಾದಂತಹ ಬೆನ್ನು ನೋವಿಗೆ ಸಾಧ್ಯತೆಗಳನ್ನು ಸೂಚಿಸಲಿದೆ. ಅನಗತ್ಯ ಪ್ರಯಾಣಗಳನ್ನು ಮುಂದೂಡುವುದು ಹೆಚ್ಚು ಸೂಕ್ತ. ನಿಮ್ಮ ಲಗ್ನದಲ್ಲಿ ಇರುವ ಕೇತು ಅತಿಯಾದ ಮಾನಸಿಕ ಆತಂಕ ಮತ್ತು ಗೊಂದಲವನ್ನು ಪ್ರಚೋದಿಸಲಿದ್ದಾರೆ. ಏಪ್ರಿಲ್ 14ರಂದು ನಿಮ್ಮ ಲಗ್ನದ ಅಧಿಪತಿಯಾದಂತಹ ಸೂರ್ಯನು ಅಗಾಧವಾದಂತಹ ಶಕ್ತಿಯನ್ನು ಮರಳಿ ಪಡೆದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯು ಪವಾಡದಂತಹ ಉಲ್ಬಣವನ್ನು ಕಾಣಲಿದೆ. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದಂತಹ ಕಾಯಿಲೆಗಳಿಂದ ನೀವು ಬೇಗನೆ ಚೇತರಿಸ್ಕೊಳ್ತಾ ಹೋಗ್ತೀರಿ. ದೈಹಿಕ ಕೃಪೆ ಮತ್ತು ರಕ್ಷಣೆ ನಿಮ್ಮನ್ನು ಸಂಪೂರ್ಣವಾಗಿ ಕಾಪಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ 7ನೇ ಮನೆಯ ಕುಂಭ ರಾಶಿಯಲ್ಲಿ ಅಂದರೆ ರಾಹುವಿನ ಸಂಚಾರ ಮತ್ತು ಗ್ರಹಗಳು ಕೂಡ ಇರೋದರಿಂದ ನಿಮ್ಮ 7ನೇ ಮನೆಯ ಅಧಿಪತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರವಾದಂತಹ ಅವ್ಯಸ್ತತೆಯನ್ನು ಸೃಷ್ಟಿಸುತ್ತಾನೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗೆ ನಿರಂತರವಾಗಿ ಭಾವಿಸಬಹುದು. ವಿಪರೀತವಾದಂತಹ ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ಮುಖ್ಯ. ವಾದಗಳನ್ನು ತಪ್ಪಿಸುವುದು ಕೂಡ ಈ ರಾಶಿಯವರಿಗೆ ಮುಖ್ಯವಾಗಿರಲಿದೆ. ಇಲ್ಲಿರುವ ಏಕೈಕ ಪರಿಹಾರಗಳು ಇವು ಅಂತಲೇ ಹೇಳ್ಬೋದು. ಅದೇ ರೀತಿ 9ನೇ ಮನೆಯ ಅಧಿಪತಿಯಾದಂತಹ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ತಿಂಗಳ ಮೊದಲ ವಾರದಲ್ಲಿ ನಿಮ್ಮ ತಂದೆಯ ಆರೋಗ್ಯ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧವು ಒತ್ತಡದಲ್ಲಿ ಇರಲಿದೆ. ಏಪ್ರಿಲ್ 14ರ ನಂತರ ತಂದೆಯ ನೈಸರ್ಗಿಕ ಕಾರಕನಾದಂತಹ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದಾಗ ಇದು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳುವುದನ್ನು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ನಿಮ್ಮ 5ನೇ ಮನೆಯ ಅಧಿಪತಿಯಾದಂತಹ ಗುರುವು ಲಾಭದ ಮನೆಯಲ್ಲಿ ಇರಲಿದ್ದು 5ನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರುತ್ತಿರುವುದರಿಂದ ವಿದ್ಯಾರ್ಥಿಗಳು ಅಸಾಧಾರಣವಾದಂತಹ ಗ್ರಹಣ ಶಕ್ತಿಯನ್ನು ಪ್ರದರ್ಶಿಸ್ತಾ ಹೋಗ್ತಾರೆ. 4ನೇ ಮನೆಯ ಅಧಿಪತಿಯಾದಂತಹ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ಕೆಲವು ತಾತ್ಕಾಲಿಕ ಅಡೆತಡೆಗಳು ಕೂಡ ಉಂಟಾಗ್ಬೋದು. ಏಪ್ರಿಲ್ 14ರಂದು 9ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿ ಹೋಗುವುದು ಹಾಗೆ ಉನ್ನತ ಶಿಕ್ಷಣವನ್ನು ಅನುಸರಿಸುವವರಿಗೆ ವಿಶೇಷವಾಗಿ ತಮ್ಮ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಯಶಸ್ಸನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಎಷ್ಟೇ ಅಷ್ಟಮ ದೋಷಗಳಿದ್ರೂ ಈ ರಾಶಿಯವರು ನೀವು ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸದಂತೆ ಖಚಿತಪಡಿಸುವಂತಹ ಏಕೈಕ ಗ್ರಹವೆಂದರೆ ನಿಮ್ಮ 11ನೇ ಮನೆಯ ಲಾಭದ ಮನೆಯಲ್ಲಿ ಇರತಕ್ಕಂತಹ ಗುರು ಸ್ನೇಹಿತರೆ. ಏಪ್ರಿಲ್ ತಿಂಗಳಿಡೀ ಸಂಪತ್ತಿನ ಹರಿವು ಬಹಳಷ್ಟು ಸ್ಥಿರವಾಗಿರಲಿದೆ. ನಿಮ್ಮ ಹಳೆಯ ಹೂಡಿಕೆಗಳು ನಿಮಗೆ ಉತ್ತಮವಾದಂತಹ ಆದಾಯವನ್ನು ಕೂಡ ತರಲಿದೆ. ನಿಮ್ಮ 2ನೇ ಮನೆಯ ಧನಾಧಿಪತಿಯಾದಂತಹ ಬುಧನು ಏಪ್ರಿಲ್ 11ರಂದು 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಪ್ರವೇಶವನ್ನು ಮಾಡೋದರಿಂದ ಸಂವಹನದ ಕೊರತೆ ಇರಬಹುದು. ಯಾರಿಗಾದರೂ ಹಣವನ್ನು ವರ್ಗಾಯಿಸುವ ಮೊದಲು ಎಲ್ಲವನ್ನು 2 ಬಾರಿ ಪರಿಶೀಲಿಸಿ. ಏಪ್ರಿಲ್ 14ರ ನಂತರ ನಿಮ್ಮ ಲಗ್ನಾಧಿಪತಿಯ ಉಚ್ಚ ಸ್ಥಿತಿಯು ಬಾಕಿ ಇರುವಂತಹ ಸರ್ಕಾರಿ ನಿಧಿಗಳು ಅಥವಾ ಟೆಂಡರ್ಗಳ ಲಾಭಗಳು ಹಾಗೆ ಸುರಕ್ಷಿತವಾಗಿ ನಿಮ್ಮ ಕೈ ಸೇರುವುದನ್ನು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಒಟ್ಟಾರೆಯಾಗಿ ಈ ಏಪ್ರಿಲ್ 17ರ ನಂತರವೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇದು ನೀವು ಅಂದುಕೊಂಡಿರುವಂತಹ ಕಾರ್ಯಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಿಸಲು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ.
ಆ ಶನಿದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.